ಈಗ ಡಿ.ಕೆ. ಶಿವಕುಮಾರ್ ಬಣದವರು ಬಯಸ್ತಾ ಇರೋದೇನು, ಸಿಎಂರನ್ನ ಕೂಡ ದೆಹಲಿಗೆ ಕರೆಸಿ ಅಲ್ಲೊಂದು ಖಚಿತ ಭರವಸೆಯ ವೇದಿಕೆಯನ್ನು ಸೃಷ್ಟಿ ಮಾಡಿ ಅಂತ. ಅದ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆಯಾ? ಹಾಗಾದ್ರೆ ಆ ಪ್ರಶ್ನೆಗೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಸಿಎಂ ಮತ್ತು ಡಿಸಿಎಂ ದೆಹಲಿ ಬುಲಾವ್ ಲೆಕ್ಕಾಚಾರದ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಏಪ್ರಿಲ್ 29ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ನಿರ್ಣಾಯಕ ದಿನವಾಗುತ್ತಾ? ಸಿಎಂ ಮತ್ತು ಡಿಸಿಎಂ ಸಿಟ್ಟಿಂಗ್ಗೆ ಅವತ್ತೇ ಮುಹೂರ್ತ ನಿಗದಿ ಆಗುತ್ತಾ? ಇಬ್ಬರನ್ನ ಪರಸ್ಪರ ಮುಖಾಮುಖಿ ಕೂರಿಸೋದಕ್ಕೋ ಅಥವಾ ನೀವು ಗುಟ್ಟಿನ ವ್ಯಾಪಾರವನ್ನ ರಟ್ಟು ಮಾಡೋದಕ್ಕೆ ಒಂದು ದಿನಾಂಕ ನಿಗದಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಏನೋ ಒಂದು ಆಗತ್ತೆ ಏಪ್ರಿಲ್ 29ನೇ ತಾರೀಕು ಅನ್ನುವಂತಹ ಗುಸುಗುಸು ಪಿಸು ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿಸ್ತಾ ಇದೆ. ಬಟ್ ಏಪ್ರಿಲ್ 29 ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಸೆಕೆಂಡ್ ಫೇಸ್ನ ಎಲೆಕ್ಷನ್ ಮುಗಿದ ಕೂಡಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳು ಬರ್ತವೆ. ಸೊ ಅಷ್ಟೆಲ್ಲ ಟೆನ್ಷನ್ ಇರಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅವತ್ತೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಬಟ್ ಕೊಟ್ಟ ಮಾತನ್ನು ಎಷ್ಟು ದಿನ ಅಂತ ಕರಗಿಸೋದಕ್ಕೆ ಅಥವಾ ಸ್ಟಿಲ್ ಇಡೋದಕ್ಕಾಗತ್ತೆ? ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ಡಿ.ಕೆ. ಶಿವಕುಮಾರ್ ಬಣದವರು ಬಯಸ್ತಾ ಇರೋದು ನೀವು ಈಗಲೇ ಕರೆಸಿ ಈಗಲೇ ಬಿಡಿ ಅಂತಲ್ಲ, ಬಟ್ ಒಂದು ಖಚಿತ ಭರವಸೆಯನ್ನು ಕೊಡಿ ಅಂತ. ಆ ಖಚಿತ ಭರವಸೆ ಕೊಡೋದಕ್ಕೆ ಏಪ್ರಿಲ್ 29ನೇ ತಾರೀಕು ಏನಾದರೂ ಡಿಸಿಷನ್ ತೆಗೆದುಕೊಳ್ಳೋ ಸಾಧ್ಯತೆ ಎಷ್ಟು? ಯಾಕಂದರೆ ಅವತ್ತೇ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಬರುತ್ತೆ, ಸೆಕೆಂಡ್ ಫೇಸ್ ಎಲೆಕ್ಷನ್ ಜಸ್ಟ್ ಮುಗ್ದಿರುತ್ತೆ. ಸೊ ಇಲ್ಲಿರೋರ್ಗೆ ಅರ್ಜೆಂಟ್ ಇದೆ, ಅಲ್ಲಿರೋರ್ಗೂ ಅದೇ ಅರ್ಜೆಂಟ್ ಇದೆಯಾ? ಒಂದು ಮಮತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಬಣದವರು ಡೇ ಒನ್ನಿಂದ ಹೇಳ್ತಿರುವಂಥದ್ದು ಹೈಕಮಾಂಡ್ ಕರೆದು ಇಬ್ಬರನ್ನು ಮಾತನಾಡಬೇಕು ಅನ್ನುವಂಥದ್ದು, ಮತ್ತೆ ಹೈಕಮಾಂಡ್ ಹಿಂದೆ ಏನು ಒಪ್ಪಂದದ ಮಾತುಕತೆ ಆಗಿತ್ತು ಅದನ್ನು ಬಹಿರಂಗ ಮಾಡಬೇಕು ಅನ್ನುವಂಥದ್ದು. ಪಂಚರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಂಥ ಸಂದರ್ಭದಲ್ಲಿ ಈಗ ಆ ಚರ್ಚೆಗಳು ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಆಗಿರುವಂಥ ಉದ್ದೇಶ ಇಷ್ಟೇ, 29ನೇ ತಾರೀಕಿಗೆ ಪಂಚರಾಜ್ಯ ಚುನಾವಣೆಯ ಪ್ರಚಾರಗಳು ಎಲ್ಲವೂ ಕೂಡ ಅಂತ್ಯವಾಗುತ್ತೆ. ಸೊ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆಗ್ತಾರೆ ಪ್ರಚಾರದಿಂದ. ಸೊ ಈ ಸಂದರ್ಭದಲ್ಲಿ ಈ ಮಾತುಕತೆಗಳು ಆಗಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅವರ ಬಣದ ಒತ್ತಾಯ. ಏನು ಮಾತುಕತೆ ಅನ್ನುವಂಥದ್ದಾದ್ರೆ ಈ ಹಿಂದೆ ಹೈಕಮಾಂಡ್ ಏನು ಒಪ್ಪಂದದ ಮಾತುಕತೆಗಳನ್ನಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದು ಮಾತನಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿದೆ. ಹಾಗಾಗಿ ಇನ್ನು ರಾಹುಲ್ ಗಾಂಧಿ ಅವರು 29ನೇ ತಾರೀಕೆಲ್ಲ ಪ್ರಚಾರದ ಚುನಾವಣೆ ಪ್ರಚಾರಗಳನ್ನ ಮುಗಿಸ್ಕೊಂಡು ಬರ್ತಾರೆ, ಅವತ್ತು ಕರೆದು ಮಾತಾಡಬೇಕು ಅನ್ನುವಂಥದ್ದು ಇರುವಂತಹ ಒಂದು ಪ್ರಶ್ನೆ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಅವರು ಡಿಮ್ಯಾಂಡ್ ಮಾಡಿರುವಂಥದ್ದು ಅವತ್ತು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ಸಿಎಂ ಮತ್ತೆ ಡಿಸಿಎಂ ಅವರ ಮಾತುಕತೆಗೆ ದಿನಾಂಕವನ್ನು ನಿಗದಿ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಈಗ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೀವು ಹೇಳಿದಾಗೆ ಫಲಿತಾಂಶ ಮೇ ಮೊದಲ ವಾರದಲ್ಲಿರೋದ್ರಿಂದ ಹೈಕಮಾಂಡ್ ಈಗಲೇ ಒಪ್ಪಿಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಪ್ರಬಲವಾಗಿ ತಮ್ಮ ವಾದವನ್ನು ಮಂಡಿಸಿ ಬಂದಿದ್ದಾರೆ. ಕರೆದು ಮಾತನಾಡಿ ಒಂದು ಇತ್ಯರ್ಥವನ್ನ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಸ್ಪಂದನೆ ನೀಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಮಮತಾ.